ಅದಕ್ಕೆ ಕಾರಣ ನಾನ್ ನಮ್ಮ ಅಕ್ಕಂಗ್ ಕೊಟ್ಟಿರೋ ಮಾತು. ಅದೀಡೇರಿದ ದಿವ್ಸ ನಿಮ್ ಯಾರ ತಲೆನೂ ಉಳ್ದಿರಲ್ಲ. ನಾಳೆ ಬಳೆ ಶಾಸ್ತ್ರ ಆಗೋದ್ರೆ ಆಮೇಲೆ ಏನು ಮಾಡಕ್ಕಾಗಲ್ಲ. ದೇವತೆ ಅಂತ ಸೊಸೆನ ನಾನು ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀನಿ. ನನಗಿಷ್ಟು ನೋವಾದ್ರೂ ಒಂದು ನೆಮ್ಮದಿಯಾಗಿರೋ ವಿಷಯ ಏನ್ ಗೊತ್ತಾ? ಅರ್ಜುನ್ ಸರ್ಗೆ ನಾನು ಸರಿಯಾದ ಜೋಡಿನೇ ಹುಡುಕಿದ್ದೀನಿ. ಅನ್ಯಾಯನ ಖಂಡಿಸೋ ಈ ಒಂದು ಗುಣ ಇದ್ರೆ ಸಾಕು ನಿಂಗೆ ಈ ಮನೆಗೆ ತಕ್ಕನಾದ ಸೊಸೆ ಅನಿಸ್ಕೊಳ್ಳೋದಕ್ಕೆ. ಅದು ನಿಮ್ಮಿಂದ ಸಾಧ್ಯ ಆಗುತ್ತೆ. ಅದ್ರ ಫಲ ಖಂಡಿತವಾಗ್ಲೂ ನನಗ್ ಸಿಗುತ್ತೆ. ಕೊಡ್ತೀರಾ? ಹಾಗಾದ್ರೆ ಪೂಜಾ ಹೋಟೆಲ್ ಇದ್ದಿದ್ದ ಹಸು ಗುಸನ ನಾನ್ ಸಾಯಿಸಿಲ್ಲ ಅನ್ನೋ ಸತ್ಯನ ಪೂಜಾ ಅಶ್ವಿನ್ಗೆ ದಯವಿಟ್ಟು ಮನವರಿಕೆ ಮಾಡ್ಕೊಡಿಯತ್ತೆ. ಈ ಅಶ್ವಿನ್ ಪೂಜಾ ವಿಷಯದಲ್ಲಿ ನನ್ ಮೇಲಿರೋ ಕಳಂಕನ ಕಳ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ನೀವು ಸಹಾಯ ಮಾಡೋದಾದ್ರೆ ಕೊಲೆಗಾರ್ತಿ ನಾನಲ್ಲ ಅನ್ನೋ ಸಂತೋಷದಲ್ಲಿ ತಾಯಿ ಸಮಾನವಾಗಿರೋ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಇಂಥದ್ದು ಪರಿಸ್ಥಿತಿ ಬಂದ್ರು ಅರ್ಜುನ್ ಸರ್ ಮದುವೆ ಮಾಡೋ ಆಲೋಚನೆಯಿಂದ ನಾನು ಹಿಂಜರಿಯಲ್ಲ. ನನಗ್ ನಾನೇ ಮಾಡ್ಕೊಂಡಿರೋ ಘೋರ ಅನ್ಯಾಯ ಇದು. ನನ್ನ ತಲೆಗೆ ನಾನೇ ಕಲ್ಲೆತ್ತಾಕೊಂಡು ಈಗ ವ್ಯಥೆ ಪಡೋ ಹಾಗಾಗಿದೆ. ಇಷ್ಟಕ್ಕೂ ನನ್ನ ಮಗ ಸೊಸೆ ಸಂಸಾರದಲ್ಲಿ ಮೂಗ್ ತೋರ್ಸೋ ನಿರ್ಧಾರ ತಗೊಳಕ್ಕೆ ನನ್ಗೇನ್ ಅಧಿಕಾರ ಇತ್ತು? ನನ್ನ ಒಂದು ನಿರ್ಧಾರದಿಂದ ಇವತ್ತು ನನ್ನ ಮಗ ಸೊಸೆ ಜೀವನದ ಜೊತೆಲಿ ಮೀರಾ ಜೀವನ ಕೂಡ ಹಾಳಾಗ್ತಿದೆ. ದೇವ್ರೆ, ಇದು ನನ್ನ ಹೇಗ್ ತಡಿಲಿ? ನನ್ನ ಮಗನ ಜೀವನಕ್ಕೆ ನಾನೇ ಕೊಳ್ಳಿ ಇಡೋ ಹಾಗಾಗೋಯ್ತು. ದೇವ್ರೆ, ಇದಕ್ಕಿಂತ ನಾನಿಲ್ಲೇ ಸತ್ತೋಗ್ಬಾರ್ದ ಅನ್ನಿಸ್ತಿದೆ. ಶಕಿರಪ್ಪ ತಣ್ಣಗಿದೆ. ಯೋ ಅಜ್ಜಿ, ಮಾಡ್ದೆಲ್ಲ ಮಾಡ್ಬಿಟ್ಟು ಇಲ್ಲಿ ಹೊರಗಡೆ ಹಾಯವಾಗಿ ಗಾಳಿ ಬಿಸ್ಕೊಂಡ್ ಕೂತಿದ್ದೀರಲ್ಲ, ಅವಳಲ್ಲಿ ದೆವ್ವ ಬಿಡ್ಸೋದೊಂದೇ ಬಾಕಿ ಗೊತ್ತಾ? ಅಲ್ಲ ಅಜ್ಜಿ, ಯಾಕೆ ನಿಮ್ಗಿದೆಲ್ಲ ಬೇಕಿತ್ತು ಅಂತ ಅರ್ಜುನ್ ಸರ್ ಮೇಲೆ ನನ್ನನ್ನು ಯಾಕೆ ಆ ಥರ ತಳದ್ರಿ? ಈ ವಯಸ್ಸಲ್ಲೂ ನನ್ನನ್ನು ಇಷ್ಟೊಂದು ಆಟ ಆಡಿಸ್ಬೇಕಾ ನೀವು? ಅಲ್ಲ ಅಜ್ಜಿ, ಹೇಳ್ ಕಳಿಸ್ದ ಹಾಗೆ ಮೀರಾ ಬೇರೆ ಅಲ್ಲಿಗೆ ಬಂದ್ಲು. ಅವಳು ಏನಾದ್ರೂ ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಬೇಕು? ಹಾ, ಇವನು ನನ್ ಗಂಡ, ನನ್ಗೆ ಇಷ್ಟ ಬಂದಂಗೆ ಇರ್ತೀನಿ, ತಪ್ಪಿದ್ರೆ ನಿನಗ್ ಬಿಟ್ಕೊಡ್ತೀನಿ, ಇಲ್ಲ ಅಂದ್ರೆ ರೈಟ್ ಹೇಳು ಅಂತ ಹೇಳ್ಬೇಕಿತ್ತು. ಅಜ್ಜಿ, ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದ್ದೀರಾ ನೀವು. ಉರಿಯ ಗಾಯಕ್ಕೂ ತುಪ್ಪನೇ ಹಚ್ಚೋದು. ಅಜ್ಜಿ, ನನಗೂ ಅರ್ಜುನ್ ಸರ್ಗೂ ಈಗ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ನನಗೂ ಅವ್ರಿಗೂ ಡೈವರ್ಸ್ ಆಗಿದೆ ಅಂತ ಗೊತ್ತಿದ್ದು ನೀವ್ ಈ ರೀತಿ ಮಾಡೋದು ಸರಿನಾ? ಚೆನ್ನಾಗಿದೆ ಕಣೆ ನಿಂದು. ಅಲ್ಲ, ಇಷ್ಟಿರೋಳು ನಾನು ಅರ್ಜುನ್ ಇರ್ಬೇಕಾದ್ರೆ ಅಲ್ಲಿಗೆ ಬಂದು ನನ್ನ ಹೆಸರು ಯಾಕೆ ತಗೊಂಡ್ರಿ, ನನ್ನ ವಿರೋಧವಾಗಿ ಗುಟ್ಟಾಗಿ ಏನ್ ಕಾರ್ಯಾಚರಣೆ ಮಾಡ್ತಾ ಇದ್ದೀರಾ ಅಂತ ಎನ್ಕ್ವೈರಿ ಮಾಡ್ದಲ್ಲ? ಯಾಕೆ ಮಾಡ್ದೆ ನೀನು? ನಿನಗೂ ಅವನಿಗೂ ಸಂಬಂಧ ಇಲ್ಲ ಅಂದ್ಮೇಲೆ ನೀನ್ ಕೇಳಕ್ಕೆ ಬರಬಾರ್ದಾಗಿತ್ತು. ಸಾಲ್ದು ಅಂತ ನನಗ್ ಬೇರೆ ಹೇಳಿ ಅಜ್ಜಿ ಅಂತ ಫುಟ್ಬಾಲ್ ಆಡಿದ್ರಿ. ಅಲ್ವಾ ಅಜ್ಜಿ ಅಂತ ತಲೆ ತುಗ್ಸಕ್ಕೆ ಈ ಅಜ್ಜಿ ಬೇಕು. ಏನೋ ಪ್ರೀತಿಯಿಂದ ತಳ್ಳನಪ್ಪ, ಅದಕ್ಕೆಲ್ಲ ಅಜ್ಜಿ ಬೇಡ್ವಾ? ಅಯ್ಯೋ ದೇವ್ರೇ, ಅಜ್ಜಿ, ನಾನೇನೋ ಹೇಳಿದ್ರೆ ನೀವೇನೋ ಅರ್ಥ ಮಾಡ್ಕೋತಾ ಇದ್ದೀರಾ. ಅಜ್ಜಿ, ಮೀರಾ ನಾಳೆ ಅರ್ಜುನ್ ಸರ್ನ ಮದ್ವೆ ಆಗೋ ಹುಡ್ಗಿ. ನಾನು ಅರ್ಜುನ್ ಸರ್ ಜೊತೆ ಈ ತರ ಎಲ್ಲ ಇದ್ದೀನಿ ಅಂತ ಅವಳು ತಪ್ಪು ತಿಳ್ಕೊಂಡ್ರೆ ನಾಳೆ ಅವಳ ಜೀವನ ಆಗ್ಲಿ ಸಂಸಾರ ಆಗ್ಲಿ ನೆಮ್ಮದಿಯಾಗಿರುತ್ತಾ? ಅಯ್ಯೋ, ಎಕ್ಕುಟ್ಟೋಗ್ಲಿ ಬಿಡೆ. ನನ್ನ ಮೊಮ್ಮಳಿಗೆ ಸಿಗದೆ ಇರೋ ಸಂಸಾರದ ಸುಖ ಅವಳು ಯಾಕೆ ಸಿಗ್ಬೇಕು? ಅಜ್ಜಿ, ಏನ್ ಹೇಳ್ತಿದ್ದೀರಾ? ಹೌದು, ನಾನು ಹೀಗೆ ಇರೋದು, ಹೀಗೆ ನಡ್ಕೊಳ್ಳೋದು. ಅಜ್ಜಿ ಬೇಡ. ಏಯ್, ತುಂಬಾ ಓವರ್ ಆಗಿ ಆಡ್ಬೇಡ ಕಣೆ. ಇವತ್ತು ಅವಳು ನಿನ್ ಜೀವನನ ಕಿತ್ಕೋಬಹುದು, ಆದ್ರೆ
ಕಿತ್ಕೊಂಡಷ್ಟು ಸುಲಭವಾಗಿ ಜೀವನನ ನಿಭಾಯಿಸಕ್ಕಾಗಲ್ಲ ಅನ್ನೋ ಸತ್ಯ ಅವಳಿಗೆ ಇವಾಗ್ಲೇ ಅರ್ಥ ಆಗ್ಬೇಕು. ಅವಳಿಗೆ ಏನಾರು ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಅರ್ಥ ಮಾಡಿಸ್ತೀನಿ. ಅಯ್ಯೋ ನನ್ ಕರ್ಮ. ಹೋಗಿ ಹೋಗಿ ಅದೇನೋ ಮಾತ್ ಹೇಳ್ತಾರಲ್ಲ, ಸುಂಕದವನ್ ಮುಂದೆ ಸುಖ ದುಃಖ ಹೇಳ್ಕೊಂಡ್ರಂತೆ, ಹಂಗಾಯ್ತು ನನ್ ಕಥೆ. ಛೆ. ನಿಜ ಕಡೆ, ಈ ಸುಂಕದೋಳು ಇರೋದ್ರಿಂದಾನೇ ಈ ಮನೆ ಇಷ್ಟು ಮಟ್ಟಿಗಾದ್ರೂ ನಡೀತಾ ಇದೆ. ಇಲ್ಲಾಂದಿದ್ರೆ ಆ ಪ್ರಿಯ ಮೀರಾ ಅಂತವ್ರು ಸೇರ್ಕೊಂಡು ಈ ಮನೆನ ನುಚ್ಚು ನೂರು ಮಾಡ್ಬಿಡ್ತಿದ್ರು. ಸೇವಂತಿ, 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 ನಿನ್ಗೇನು ಆಗಿಲ್ಲ ತಾನೆ? ಅಯ್ಯೋ ಅಯ್ಯೋ, ಫ್ಯಾನ್ ಬಿದ್ದೋಗಿದೆ. ಅಗ್ನಿ ಪುಣ್ಯ ಚೆನ್ನಾಗಿದೆ. ಸೇವಂತಿ ಬರ್ದೇ ಹೋಗಿದ್ರೆ ನಿಮ್ ಕತೆ ಅರೋಹರ. ಏಯ್ ಬಾಯಿ ಮುಚ್ಚೆ. ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? 4 ಕತೆ ವಯಸ್ಸಾಗಿದೆ. ಸದ್ಯ ಇಷ್ಟಕ್ಕೆ ಮುಗೀತಲ್ಲ, ಏನಾದ್ರು ದೊಡ್ಡ ಅನಾಹುತ ಆಗಿದ್ರೆ? ಅಮ್ಮ. ಅಯ್ಯೋ, ಇಷ್ಟು ದೊಡ್ಡ ಗಾಯ ಆಗಿದೆ, ರಕ್ತ ಬೇರೆ ಸುರಿತಿದೆ ಕಣೋ. ಅಯ್ಯೋ ಸೇವಂತಿ, ನಡಿ ನಾವು ಹಾಸ್ಪಿಟಲ್ಗೆ ಹೋಗೋಣ. ಅಯ್ಯೋ, ಇಷ್ಟು ಚಿಕ್ಕ ಗಾಯಕ್ಕೆ ಆಸ್ಪತ್ರೆ ಇಲ್ಲ ಯಾಕೆ? ಏಯ್, ಏನ್ ಚಿಕ್ಕದು, ರಕ್ತ ಅಷ್ಟೊಂದು ಸುರಿತಾ ಇದೆ. ಅರ್ಜುನ ನಡಿ.